ಕಂಚನ ದುರ್ಮದವನು ಹಿಂದೆಸೆಯಲು ಪ್ರಳಯಾಗ್ನಿಯ ಶರಬಿಟ್ಟ ಹರನು ಶರಬಿಡಲು ನಿನ್ನನೇ ಬಳಸಿದರು ನಮೋ ನಮೋ ಶಿವಧನುವೇ ಅನುಗಾರವು ನೀ ಪೊರೆವೆ ನಮೋ ನಮೋ ಶಿವಧನುವೇ ನಾರಾಯಣ ನಾರಾಯಣ. ಪರಮೇಶ್ವರನ ವರಪ್ರಸಾದ ಶಿವಧನಸ್ಸಿಗೆ ಜನಕನ ವಂಶದಿಂದ ಪೂಜೆ ಸಾಂಗವಾಗಿ ನಡೆಯುತ್ತಿದೆ. ಶಿವಧನುವೇ ನಮೋ ನಮಃ ನಮೋ ನಮಃ. ದೇವರ್ಷಿಗಳಾದ ನಾರದರಿಗೆ ಸ್ವಾಗತ ಸುಸ್ವಾಗತ. ನಾರದರಿಗೆ ಪ್ರಣಾಮಗಳು. ನಾರಾಯಣ 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 ನಾರಾಯಣ. ಶಿರಧ್ವಜ ಜನಕ, ಕುಶಧ್ವಜ ಜನಕ, ತಾವುಗಳು ಕ್ಷೇಮವೇ? ರಾಜ್ಯ ಸುಭಿಕ್ಷವೇ? ಆ ಭಗವಂತನ ಅನುಗ್ರಹದಿಂದ ತಮ್ಮಂತಹ ಋಷಿಮುನಿಗಳ ಆಶೀರ್ವಾದದಿಂದ ರಾಜ್ಯದೆಲ್ಲೆಡೆ ಸುಖ ಶಾಂತಿ ಲಭಿಸಿದೆ. ಅರಮನೆಯಲ್ಲಿ ಪೂರ್ಣ ಚಂದ್ರನಂತೆ ಬೆಳಗುತ್ತಿರುವ ನಮ್ಮ ಪುತ್ರಿಯರು ತಮ್ಮ ಗುಣಲಕ್ಷಣಗಳಿಂದ ವೃದ್ಧಿಯಾಗುತ್ತಾ ನಮ್ಮೆಲ್ಲರಿಗೂ ವಿಶೇಷ ಆನಂದವನ್ನು ತಂದಿದ್ದಾರೆ. ನೋಡಿದೆ. ನಾನು ಇಲ್ಲಿಗೆ ಬರುವುದಕ್ಕೆ ಮುನ್ನ ರಾಜೋದ್ಯಾನದಲ್ಲಿ ನವತಾರಗಳಂತೆ ನಳೆನಳಿಸಿ ಉಯ್ಯಾಲೆ ಆಡುತ್ತಿದ್ದ ರಾಜಕುಮಾರಿಯರನ್ನು ಕಂಡು ಆಶೀರ್ವದಿಸಿ ಬಂದಿದ್ದೇನೆ. ದೇವಋಷಿ, ತಮ್ಮಿಂದ ಅವರಿಗೆ ಆಶೀರ್ವಾದ ದೊರೆತಲ್ಲಿ ಅದು ಅವರ ಭಾಗ್ಯ, ನಮ್ಮೆಲ್ಲರ ಪುಣ್ಯ. ತ್ರಿಲೋಕ ಸಂಚಾರಿಗಳಾದ ತಾವು ಯಾವ ಲೋಕದಿಂದ ಬರುತ್ತಿರುವಿರಿ, ಅಲ್ಲಿನ ವಿಶೇಷವೇನೆಂದು ತಿಳಿಸುವ ಕೃಪೆ ಮಾಡಿ. ನಾರಾಯಣ ನಾರಾಯಣ. ಜನಕ ಮಹಾರಾಜ, ದೂರದ ಲೋಕದ ವಿಚಾರವನ್ನು ವಿಷಯವನ್ನು ತಿಳಿಯುವ ಮುನ್ನ ನಿನ್ನ ನೆರೆಯ ಇಂದ್ರದೇಶದ ವಿಚಾರವನ್ನು ನೀನು ತಿಳಿಯುವುದು ನಿನ್ನ ರಾಜ್ಯದ ಕ್ಷೇಮದ ದೃಷ್ಟಿಯಿಂದ ಅವಶ್ಯಕವಾದದ್ದು. ಮುನೀಂದ್ರ, ಇಂದ್ರ ಪ್ರದೇಶದಲ್ಲಿ ಅಂತಹದ್ದೇನಾಯಿತು? ಜನಕ ಮಹಾರಾಜ, ನಿನ್ನ ಬಳಿ ಇರುವ ಶಿವಧನಸ್ಸಿನ ಅನುಗ್ರಹದಿಂದ ನೀನು ಅಜೇಯನಾಗಿರುವೆ. ಯಾವುದೇ ಆಕ್ರಮಣವಿಲ್ಲದೆ ನಿನ್ನ ರಾಜ್ಯವು ಸಕಲ ಸಂಪದ್ಭರಿತವಾಗಿದೆ. ಈ ಭಾಗ್ಯವನ್ನು ಕಾಣದ ನೆರೆಹೊರೆಯ ರಾಜ್ಯದ ರಾಜರೆಲ್ಲರೂ ನಿನ್ನಂತೆಯೇ ಅವರು ಅಜೇಯರಾಗಬೇಕು, ಗೆದ್ದು ಮೆರೆಯಬೇಕು ಎಂಬ ದುರಾಸೆಯಿಂದ ಶಿವಧನಸ್ಸಿನ ಮೇಲೆ ಕಣ್ಣು ಹಾಕಿದ್ದಾರೆ. ನಿನ್ನ ಮೇಲೆ ಕ್ರೋಧ ತಾಳಿದ್ದಾರೆ. ತಮಗಿಲ್ಲದ ಭಾಗ್ಯದಿಂದ ಪ್ರಜೆಗಳನ್ನು ಹಿಂಸಿಸುತ್ತಿದ್ದಾರೆ. ಆಳುವ ಅರಸರ ಅನಾಚಾರ ದುರಾಚಾರದಿಂದ ಅಲ್ಲಿನ ಪ್ರಜೆಗಳು ಚಿತ್ರಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಿ ಪ್ರಜೆಗಳು ಬದುಕುವುದೇ ಅಸಹನೀಯವಾಗಿದೆ. ರಾಜ್ಯವನ್ನು ಬಿಟ್ಟು ಓಡಿ ಹೋಗೋಣವೆಂದರೆ ಅದಕ್ಕೂ ಚಿತ್ರಹಿಂಸೆ. ಮಹಾರಾಜ, ನೆರೆಮನೆಗೆ ಬೆಂಕಿ ಬಿದ್ದರೆ ಅದರ ಕಾವು ನಿನಗೂ ತಟ್ಟುತ್ತದೆಯಲ್ಲವೇ? ಹಾಗೆಯೇ ಇಂದ್ರ ಪ್ರದೇಶದ ರಾಜನ ಸ್ವಾರ್ಥ, ಅಲ್ಲಿನ ಪ್ರಜೆಗಳ ರೋಷಾಗ್ನಿ ಇಲ್ಲಿ ಹೊತ್ತಿ ಉರಿದು ನಿನ್ನ ರಾಜ್ಯಕ್ಕೆ ತೊಂದರೆಯಾಗುವ ಮುನ್ನ ಅಲ್ಲಿನ ಸಮಸ್ಯೆಯನ್ನು ನೀನು ಬಗೆಹರಿಸುವುದು ಒಳ್ಳೆಯದು ಮಹಾರಾಜ. ಮುನೀಂದ್ರ, ಈ ವಿಚಾರವನ್ನು ತಾವು ನಮಗೆ ತಿಳಿಸಿ ಮಹದುಪಕಾರವನ್ನೇ ಮಾಡಿ. ಈ ಕೂಡಲೇ ನನ್ನ ತಮ್ಮನಾದ ಕುಶಧ್ವಜನನ್ನು ಆ ಇಂದ್ರ ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿನ ರಾಜರುಗಳಿಗೆ ಮುಂದೆಂದೂ ಪ್ರಜೆಗಳಿಗೆ ಹಿಂಸೆ ಕೊಡಬಾರದು ಎಂಬ ಎಚ್ಚರಿಕೆಯನ್ನು ಕೊಡುತ್ತೇನೆ. ಆಯಿತು. ಆ ದೇಶದ ಪ್ರಜೆಗಳ ಕ್ಷೇಮ ನಿನ್ನಿಂದ ಆಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ 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 ನಾರಾಯಣ. ಇದೇನಿದು? ಸೀತಾ ಮತ್ತು ಅವಳ ಸಹೋದರಿಯರು ಸಂತೋಷವಾಗಿ ಆಟವಾಡುತ್ತಿದ್ದಾರಲ್ಲ. ಇವರಲ್ಲಿ ಜಗಳವಾಗಲಿ ಎಂದು ನಾನು ಕೊಟ್ಟ ಉಡುಗೊರೆಯನ್ನು ಇವರು ಧರಿಸಲಿಲ್ಲವೇ? ನಿರ್ಲಕ್ಷಿಸಿದರೆ ವಿಚಾರಿಸುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶುಭಮಸ್ತು. ರಾಜಕುಮಾರಿಯರೇ, ನಾನು ಕೊಟ್ಟ ಉಡುಗೊರೆಯನ್ನು
ನೀವು ಧರಿಸಲಿಲ್ಲವೇ? ಓಹೋ, ಎಲ್ಲರೂ ಧರಿಸಿದೆವು. ಅದು ಹೇಗೆ ಸಾಧ್ಯ? ಅದರಲ್ಲಿ 3 ಮುತ್ತಿನ ಮಾಲೆಗಳಿದ್ದವು. ನೀವು 4 ಜನರಿರುವಿರಿ. ನಾನು ಹೇಳಿದ್ದು ಅದನ್ನು ಎಲ್ಲರೂ ಧರಿಸಬೇಕು ಅಥವಾ ಯಾರಾದರೂ ಒಬ್ಬರು ಧರಿಸಬೇಕು ಎಂದು. ಹಾಗೆ ಯಾರಾದರೂ ಒಬ್ಬರು ಧರಿಸಿದರೆ ಉಳಿದ 3 ಬೇಸರವಾಗುತ್ತದೆ. 3 ಧರಿಸಿದರೆ ಉಳಿದ ಯಾರಾದರೂ ಒಬ್ಬರಿಗೆ ಬೇಸರವಾಗುತ್ತದೆ. ಹಾಗೆ ಮುತ್ತಿನ ಮಾಲೆಯ ವಿಷಯದಲ್ಲಿ ನಿಮಗೆ ಬೇಸರವಾಗಲೇಬೇಕಿತ್ತು. ನನಗೆ ಬೇಕು ಎಂದು ನಿಮ್ಮಲ್ಲಿ ಜಗಳವಾಗಲೇಬೇಕಿತ್ತು ಅಲ್ಲವೇ? ಮುನೀಂದ್ರ, ತಾವು ಕೊಟ್ಟ ಮುತ್ತಿನ ಮಾಲೆ ವಿಚಾರದಲ್ಲಿ ಜಗಳವೇ ಆಗಲಿಲ್ಲ. ನೀವು ನಾನು ಕೊಟ್ಟ ಉಡುಗೊರೆಯನ್ನು ನಿರ್ಲಕ್ಷಿಸಿದ್ದೀರಾ? ಇಲ್ಲ ಮುನೀಂದ್ರ, ನಾವೆಲ್ಲರೂ ಅದನ್ನು ಧರಿಸಿ ಸಂತೋಷ ಪಟ್ಟೆವು. 3 ಮಾಲೆಯನ್ನು 4 ಧರಿಸಲು ಹೇಗೆ ಸಾಧ್ಯ? ಅದು ನಮ್ಮ ಹಿರಿಯ ಸಹೋದರಿ ಸೀತೆಯು ಮಾಡಿದ ಉಪಾಯ. ಅವಳನ್ನೇ ಕೇಳಿರಿ. ಓ, ಸಂತೋಷ. ಸೀತಾ, ಹೇಳು, ಏನು ಉಪಾಯವನ್ನು ಮಾಡಿದೆ? ಮುನೀಂದ್ರ, ನೀವು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟ ಮುತ್ತಿನ ಮಾಲೆಯನ್ನು ಎಲ್ಲರೂ ಧರಿಸುವುದು ಪುಣ್ಯವೆಂದು ಆ 3 ಮಾಲೆಯನ್ನು 1 ಮಾಲೆಯನ್ನಾಗಿಸಿ ಒಂದೊಂದು ಗಳಿಗೆ ಒಬ್ಬರಾದ ಮೇಲೆ ಒಬ್ಬರು ಧರಿಸಿ ಆನಂದ ಪಟ್ಟೆವು. ನಿಮ್ಮ ಮಾತಿನಂತೆ ಎಲ್ಲರೂ ಮಾಲೆಯನ್ನು ಧರಿಸಿದಂತಾಯಿತಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ನಿನ್ನ ಜಾಣ್ಮೆ, ಸಹೋದರಿಯರಲ್ಲಿ ಸಮಾನ ಪ್ರೀತಿ, ಸಮಾನತೆ ಕಾಯ್ದುಕೊಳ್ಳುವ ಜಾಗರೂಕತೆ, ಅನ್ಯೋನ್ಯ ಹೊಂಚಿ ಕಸಿಯುತ್ತಿರುವ ಅಸುರ ಜನರೇ ಹೆಚ್ಚಿರುವಲ್ಲಿ ಹಂಚಿ ಬಾಳುವ ನಿಮ್ಮ ಗುಣ ಅನನ್ಯ. ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಮಹಾರಾಣಿ, ಮಹಾರಾಣಿ, ಉಲ್ಲಾಸ ತರುವಂಥ ಪಾನೀಯ ನಿಮಗಾಗಿ ವಿಶೇಷವಾಗಿ ತಯಾರಿಸಿ ತಂದಿದ್ದೇನೆ. ಈ ಪಾನೀಯದ ರುಚಿಯಾಗಲಿ ರಹಸ್ಯವಾಗಲಿ ನಿಮ್ಮ ಅಕ್ಕಂದರಿಬ್ಬರಿಗೂ ಸಿಗಲು ಸಾಧ್ಯವಿಲ್ಲ. ಈ ನಿಮ್ಮ ಸೌಂದರ್ಯ, ಈ ಕಾಂತಿ, ಈ ಯೌವನ ಅವರಿಬ್ಬರು ಪಡೆಯಲು ಸಾಧ್ಯವಿಲ್ಲ. ಮಹಾರಾಜರನ್ನು ನೀವು ಆಕರ್ಷಿಸಿದಂತೆ ಅವರಿಗೆ ಆಕರ್ಷಿಸಲು ಸಾಧ್ಯವಿಲ್ಲ. ಮಂಥರೆ, ಮಹಾರಾಜರನ್ನು ಹೊಸದಾಗಿ ಆಕರ್ಷಿಸುವ ಅಗತ್ಯವಿಲ್ಲ. ಭರತನಂತಹ ಒಳ್ಳೆಯ ಮಗನನ್ನು ಹೆತ್ತುಕೊಟ್ಟಿದ್ದು ಆಯಿತು. ಅವರು ನನ್ನ ಮೇಲೆ, ನನ್ನ ಮಗ ಭರತನ ಮೇಲೆ ಉತ್ತಮ ಪ್ರೀತಿಯನ್ನು ತೋರಿದ್ದಾರೆ. ಸಕಲ ಭೋಗಭಾಗ್ಯಗಳು ಅವರಿಂದ ಲಭ್ಯವಾಗಿರುವುದರಿಂದ ಯಕಶ್ಚಿತ್ ಇಂತಹ ಪಾನೀಯಗಳು, ಅಲಂಕಾರದಿಂದ ಅವರನ್ನು ಆಕರ್ಷಿಸಬೇಕಾಗಿಲ್ಲ. ನಿಜ ಮಹಾರಾಣಿ, ನೀವು ಹೇಳುವುದು ನಿಜ. ಇನ್ನು ನಿಮಗೆ ಸಂತೋಷ ಕೊಡುವುದು ಇಲ್ಲಿಯವರೆಗಿನ ನಿಮ್ಮ ಭೋಗ ಭಾಗ್ಯಕ್ಕಿಂತ ನಿಮ್ಮ ಮಗ ಭರತನ ಉನ್ನತಿ, ಅವನು ಪಡೆಯುವ ಕೀರ್ತಿ, ಅವನ ಭವ್ಯವಾದ ಭವಿಷ್ಯ, ಇವೆಲ್ಲವೂ ಮುಖ್ಯವಲ್ಲವೇ? ಯಾವ ತಾಯಿಗೆ ತಾನೇ ತನ್ನ ಮಗ ಹೆಚ್ಚು ಕೀರ್ತಿವಂತನಾದರೆ ಆನಂದವಾಗುವುದಿಲ್ಲ ಹೇಳು? ಹೌದು ಮಹಾರಾಣಿ, ನೀವು ಆನಂದ ಪಡಬೇಕು. ಆ ಕೌಸಲ್ಯ ಆನಂದ ಪಟ್ಟರೆ ಸಾಲದು, ಈ ವಿಚಾರದಲ್ಲಿ ನೀವು ಆನಂದ ಪಡಬೇಕು. ಕೌಸಲ್ಯ ಆನಂದಪಟ್ಟು ನಾನು ಆನಂದ ಪಡದೇ ಇರುವಂತಹ ವಿಚಾರ ಯಾವುದು ಮಂಥರೆ? ಶಬ್ದವೇದಿಯ ವಿದ್ಯೆ. ರಾಮಚಂದ್ರ ಶಬ್ದವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿ ಅದರ ಬಗ್ಗೆ ಅರಮನೆಯ ತುಂಬ ರಾಮನ ಬಗ್ಗೆ ಪ್ರಶಂಸೆಯೋ ಪ್ರಶಂಸೆ, ಕೌಸಲ್ಯ ಮುಖದಲ್ಲಿ ಆನಂದವೋ ಆನಂದ. ಅಂತಹ ಆನಂದ ಪ್ರಶಂಸೆ ನೀವು ಕೇಳಬೇಕು. ಓಹೋ, ಅದಕ್ಕೇನಂತೆ? ನಾನು ಹೇಳಿದ್ದನ್ನು ನನ್ನ ಮಗ ಖಂಡಿತ ಪಾಲಿಸುತ್ತಾನೆ. ಸಖಿ, ನನ್ನ ಮಗ ಭರತನನ್ನು ಕರೆದು. ಸರಿ, ಆಗಲಿ ಮಹಾರಾಣಿ.
ಅಮಾತ್ಯರೇ, ಸಭಾಸದರೇ, ಜನಕ ವಂಶದ ದೊರೆಗಳು ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕೆ ಆಗಲಿ, ರಾಜ್ಯ ದಾಹದಿಂದಾಗಲಿ ಅನ್ಯ ರಾಜ್ಯಗಳನ್ನು ಆಕ್ರಮಿಸುವ ಭಾವನೆ ಹೊಂದಿದ್ದವರು ಶಾಂತಿ ಸಹನೆಗೆ ಪ್ರಾಮುಖ್ಯತೆ ಕೊಟ್ಟರು. ಅಗತ್ಯ ಸಂದರ್ಭಗಳಲ್ಲಿ ಆತ್ಮಾಭಿಮಾನದ ಉಳಿವಿಗೆ, ರಾಜ್ಯದ ರಕ್ಷಣೆಗೆ ಹೋರಾಡುವರು. ಪರಮೇಶ್ವರನ ವರಪ್ರಸಾದವಾದ ಶಿವಧನಸ್ಸು ನಮ್ಮಲ್ಲಿದ್ದರೂ ಕೂಡ ಅದರ ತೇಜಸ್ಸನ್ನು ಬಳಸಿ ರಾಜ್ಯವನ್ನು ವಿಸ್ತರಿಸಲು ಮುಂದಾದವರು. ಇವೆಲ್ಲವನ್ನೂ ಹೇಳಲು ಕಾರಣವಿಷ್ಟೆ. ನೆರೆ ರಾಜ್ಯದವರ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಲು ಯುದ್ಧ ಮಾಡುವ ಸಂದರ್ಭ ನಮಗೆ ಒದಗಿ ಬಂದಿದೆ. ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜ, ಈಗ ನೀವು ಹೇಳುತ್ತಿರುವುದು ಸತ್ಯವಾಗುವ ಕಾಲ ಬಂದಾಯಿತು. ಸಮಾಧಾನ ಭೇದೋಪಾಯಗಳಿಗೆ ಜಗ್ಗದ ಆ ಇಂದ್ರ ಪ್ರದೇಶದ ದೊರೆಗೆ ನಮ್ಮ ಶಿವಧನುಸ್ಸನ್ನು ಕೊಟ್ಟು ನಾವು ಶರಣಾಗಬೇಕಂತೆ. ಅವನ ರಾಜ್ಯದ ಜನರನ್ನು ಅವನು ಏನು ಬೇಕಾದರೂ ಮಾಡುತ್ತಾನಂತೆ. ದಂಡ ನೀತಿಯೊಂದೇ ಅವನಿಂದ ರಾಜ್ಯದ ಜನರನ್ನು ರಕ್ಷಿಸಲು ಉಳಿದಿರುವ ಮಾರ್ಗ. ಸೋದರ ಕುಶಧ್ವಜ, ನಾವು ಹೇಳಿದ ರಾಜನೀತಿಯ ಮಾತುಗಳು ಆ ಇಂದ್ರ ದೇಶದ ದೊರೆಗೆ ರುಚಿಸಲಿಲ್ಲವೇ? ಇಲ್ಲ ಮಹಾರಾಜ, ಇಲ್ಲ. ಅವನು ಶಿವಧನುಸ್ಸನ್ನು ಕಸಿಯುವ ದುರಾಸೆ ಹೊಂದಿದ್ದಾನೆ. ಅವನು ಮದಾಂಧನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಅವನು ಏನು ಬೇಕಾದರೂ ಮಾಡಬಹುದಂತೆ. ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ನನ್ನನ್ನೇ ಅವಮಾನಿಸಿ ಕಳುಹಿಸಿದ. ಅರಸನಾದ ಮಾತ್ರಕ್ಕೆ ಭಕ್ತಿಯಿಂದ ನಾವು ಪಡೆದ ವಸ್ತುವನ್ನು ಶಕ್ತಿಯಿಂದ ಪಡೆಯುವ ಆಸೆ ಹೊಂದಿರುವ ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅನ್ಯಾಯದಿಂದ ಅಮಾಯಕರ ಮಾರಣ ಹೋಮವಾಗುವುದನ್ನು ತಡೆಗಟ್ಟಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ. ಅದೇ ನಮ್ಮ ಧರ್ಮ. ಶಾಂತಿ ಸ್ಥಾಪನೆಗಾಗಿ ಯುದ್ಧ ಪ್ರಾರಂಭವಾಗಲಿ, ರಣಕಹಳೆ ಮೊಳಗಲಿ. ಮಂಥರೆ, ಆ ಕೌಸಲ್ಯ ಅಂತಃಪುರದಲ್ಲಿ ರಾಮನ ಬಗ್ಗೆ ಏನೆಲ್ಲ ಪ್ರಶಂಸೆ ಮಾಡುತ್ತಿದ್ದಾರೆ? ನಾನು ಕೌಸಲ್ಯ ಸಖಿಯರಿಂದ ಕೇಳಿ ತಿಳಿದ ವಿಚಾರವೇನೆಂದರೆ, ರಾಮಚಂದ್ರ ಶಬ್ದವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿದ ನಂತರ ಸ್ವತಃ ಮಹಾರಾಜರು ಕೌಸಲ್ಯೆಯೊಂದಿಗೆ ಕೌಸಲ್ಯ ಅಂತಃಪುರಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಟ್ಟರಂತೆ. ಅಂದು ಅವರು ನಿಮ್ಮ ಅಂತಃಪುರಕ್ಕೆ ಬರಲಿಲ್ಲ ಅಲ್ಲವೇ ಮಹಾರಾಣಿ? ಹೌದು, ಬರಲಿಲ್ಲ. ಅಂದರೆ ಅವರಿಗೆ ರಾಮಚಂದ್ರನ ಶಬ್ದವೇದಿಯ ವಿದ್ಯೆಯು ಅಪಾರ ಆನಂದವನ್ನುಂಟು ಮಾಡಿದೆ. ಆ ಆನಂದವನ್ನು ಕೌಸಲ್ಯ ದೇವಿಯೊಂದಿಗೆ ವ್ಯಕ್ತಪಡಿಸಿದ್ದಾರೆ. ಅಮ್ಮ, ನನ್ನ ಬರ ಹೇಳಿದರಂತೆ? ಹೌದು ಕನ್ನ. ನೀನು ನನ್ನ ಒಂದು ಕೋರಿಕೆಯನ್ನು ಈಡೇರಿಸಬೇಕು. ಹೇಳಮ್ಮ, ಖಂಡಿತ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ. ಹಾಗಾದರೆ ನೀನು ಶಬ್ದವೇದಿ ವಿದ್ಯೆಯನ್ನು ಕಲಿಯಬೇಕು, ನಿನ್ನ ಅಣ್ಣ ರಾಮಚಂದ್ರನಂತೆ. ಶಬ್ದವೇದಿ ವಿದ್ಯೆಯನ್ನು ಕಲಿತು ಅಣ್ಣನನ್ನು ಏಕೆ ಮೀರಿಸಬೇಕು? ನೀನು ನಿನ್ನ ತಾಯಿ ಇಚ್ಛೆಗಾಗಿ ಶಬ್ದವೇದಿ ವಿದ್ಯೆಯನ್ನು ಕಲಿಯಲೇಬೇಕು. ಅಮ್ಮನಿಗಾಗಿ ಆದರೆ ಕಲಿಯುತ್ತೇನೆ. ಹಾಗೇ ಆಗಲಿ ಕಂದ, ನೀನು ನನ್ನ ಸಂತೋಷಕ್ಕಾಗಿಯೇ ಕಲಿ. ಆಯ್ತಮ್ಮ, ಇಂದಿನಿಂದಲೇ ಅಭ್ಯಾಸ ಪ್ರಾರಂಭ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. ನೋಡಿದೆಯಾ ಮಂತ್ರೆ, ತನ್ನ ಅಣ್ಣನಿಗಿಂತ ಹೆಚ್ಚು ಕೀರ್ತಿ ನನಗೆ ಬೇಡ ಎನ್ನುತ್ತಾನೆ. ನನ್ನ ಮಗ ಭರತನಿಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಅದೆಂತಹ ದೊಡ್ಡ ಗುಣ. ಈ ದೊಡ್ಡ ಗುಣ ಭರತನ ಭವಿಷ್ಯವನ್ನು ಮಂಕಾಗಿಸಬಾರದಲ್ಲವೇ ಮಹಾರಾಣಿ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು.
ದುಃಖವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ